ಸಾಯಿಸ್ಬಿಡ್ತೀನಿ. ನಡಿ ನಡಿ, ಅವಳ ಹುಡ್ಕು. ಎಲ್ಲೋ ಹೋದ್ಲು. ಏಯ್, ತಪ್ಪಿಸ್ಕೊಂಡು ಹೋಗಕ್ ನೋಡ್ತೀಯಾ? ಕತೆ ಮುಗೀತು ನಿಂದು. ಪ್ಲೀಸ್ ಆಂಟಿ, ಅವನೊಬ್ಬ ರಾಕ್ಷಸ. ಅವನ ಕೈಲಿ ಸಿಕ್ಕಾಕೊಂಡೆ ಅಂದ್ರೆ ಅವನನ್ನ ಸಾಯಿಸೇ ಬಿಡ್ತಾನೆ. ಅಯ್ಯೋ, ನೀನೇನಾದ್ರು ನಾನು ಹಿಡ್ಕೊಟ್ಟಿಲ್ಲ ಅಂದ್ರೆ ನನ್ನ ಗಂಡ ಒಂಟಿ ಆಗ್ಬಿಡ್ತಾನೆ. ನಿನ್ ದುಡ್ಡು ಬೇಡ, ಏನು ಬೇಡ, ಬಾರಮ್ಮ ಮೇಲೆ. ಪ್ಲೀಸ್ ಆಂಟಿ. ಬಾರಮ್ಮ. ಆಂಟಿ ಪ್ಲೀಸ್, ಒಂದ್ ನಿಮಿಷ ನೀವು ಬನ್ನಿ. ಯಾಕೆ? ಪ್ಲೀಸ್ ಆಂಟಿ. ಇನ್ನೆಲ್ಲೂ ಜಾಗ ಸಿಗ್ಲಿಲ್ವ ನಿನ್ಗೆ? ಇಲ್ಲಿ ಬಂದು ಕೂತ್ಕೊಂಡಿದ್ದಲ್ಲ. ಶಿವ, ನೀನೇನು ಇಟ್ಕೋಬೇಡ, ನಾನು ಅವನ ಹತ್ರ ಮಾತಾಡ್ತೀನಿ. ಬಾ ಆಂಟಿ ಪ್ಲೀಸ್, ನಾನು ನಿಮ್ಮ ತಂಗಿ ಅನ್ಕೊಳ್ಳಿ. ನಾನೇನಾದರೂ ಅಂಕಲ್ ಸಿಕ್ಕಾಕೊಂಡ್ರೆ ನನ್ನ ಇಡೀ ಜೀವನನೇ ನಾಶ ಆಗೋಗುತ್ತೆ. ಪ್ಲೀಸ್ ಇದೊಂದು ಸಹಾಯ ಮಾಡಿ. ನನ್ನ ಜೀವನನೇ ನಿಮ್ಮ ಕೈಯಲ್ಲಿದೆ ಆಂಟಿ. ಪ್ಲೀಸ್ ಅಂತ್ಯಾ? ಬರ್ತಾವನೆ. ನೀವು ಮಾತಾಡ್ಬೇಡಿ. ನೀನ್ ಸಿಗಾಕೊಳ್ಳಿಲ್ಲ ಅಂದ್ರೆ ನನ್ನ ಸಾಯಿಸಾಕ್ತಾನ ಅವನು. ಆಂಟಿ ಪ್ಲೀಸ್, ನಿಮ್ಮ ಕೈ ಮುಗಿತು, ಒಂದು ನಿಮಿಷ ಸುಮ್ಮನೆ ಇರಿ. ಬಂದೇ ಬಿಟ್ಟ. ಬಿಡಮ್ಮ, ಎಲ್ಲಿ ಹೇಳ್ಕೊಂಡು ಹೋಗ್ತಿದ್ಯಾ ನನ್ನ? ಬನ್ನಿ ಆಂಟಿ, ಕೈ ಬಿಡಮ್ಮ. ಅವ್ನು ಬಂದ್ಬಿಡ್ತಾನೆ. ಆಂಟಿ, ನಾನೊಂದು ಮುಖ್ಯ ಕಾರಣಕ್ಕೆ ಮನೆ ಬಿಟ್ಟು ಬಂದಿರೋದು. ನಾನು ಅನ್ಕೊಂಡಿರೋದು ನಂಗೆ ಸಿಗೋವರೆಗೂ ನನ್ನ ಮನೆಗೆ ಹೋಗೋವಾಗಿಲ್ಲ. ಅದು ನಿನ್ನ ಕರ್ಮ, ಅನುಭವಿಸು. ಅದರಿಂದ ನನಗೇನಾಗಬೇಕು? ಪ್ಲೀಸ್ ಆಂಟಿ, ಹಾಗನ್ಬೇಡಿ. ಇದು ನನ್ನ ಜೀವನದ ಪ್ರಶ್ನೆ. ಅದೆಲ್ಲ ನನಗೆ ಗೊತ್ತಿಲ್ಲ. ಈಗ ನಾನು ವಿಶ್ವಜಿತ್ಗೆ ನಿನ್ನ ಬಗ್ಗೆ ಹೇಳಿಲ್ಲ ಅಂದ್ರೆ ನನ್ನ ಕುತ್ತಿಗೆ ಹಿಡಿದು ಸಾಯಿಸ್ಬಿಡ್ತಾನಷ್ಟೇ. ನೀವು ಹಾಗೇನಾದರೂ ಮಾಡಿದ್ರೆ ನಾನು ಸಾಯ್ಬೇಕಾಗತ್ತಷ್ಟೇ. ಅದು ನಿಮ್ಗೆ ಇಷ್ಟನಾ? ನಿಜವಾಗ್ಲೂ ಆಂಟಿ, ಆ ವಿಶ್ವಜಿತ್ ಒಬ್ಬ ದೊಡ್ಡ ರಾಕ್ಷಸ. ನಾನೇನಾದ್ರೂ ಅವನ ಕೈಲಿ ಸಿಕ್ಕಾಕೊಂಡ್ರೆ ನನಗೆ ಚಿತ್ರ ಹಿಂಸೆ ಕೊಟ್ಟು ಸಾಯಿಸೇ ಬಿಡ್ತಾನೆ. ಅವನಿಂದ ತಪ್ಪಿಸ್ಕೊಂಡು ಜೀವ ಸಹಿತ ಬದುಕಬೇಕು ಅಂತ ರಾಜಸ್ಥಾನಿಂದ ಇಲ್ಲಿ ತನಕ ಬಂದಿದ್ದೀನಿ. ಈಗ ನೀವೇ ನನ್ನನ್ನು ಹಿಡಿದುಕೊಟ್ರೆ ನಾನು ಖಂಡಿತ ಬದುಕಿರೋದಿಲ್ಲ. ಅಲ್ಲೊಂದಿಷ್ಟು ರಿಸರ್ಚ್ ಮಾಡಬೇಕು. ನನಗೆ ಒಳ್ಳೆ ಡ್ರೈವರ್ ಬೇಕು. ಬರ್ತೀಯಾ? ನಾನಾ? ನಿನ್ ಡ್ರೈವರ್ ಆಗ? ಸತ್ರು ಆಗಲ್ಲ. ಯಾಕಾಗಲ್ಲ? ದುಡ್ಡು ಕೊಡ್ತೀನಿ ತಾನೆ? ಇದೆ ಮಾತಿಗೆ ಮುಂಚೆ ದುಡ್ಡು 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 ಅಂತೆಲ್ಲ ಇದೆ ನನ್ ಗುರಿಯೋದು. ಏನ್ ಜಗತ್ತಲ್ಲಿ ನೀನ್ ಒಬ್ಳೆ ದುಡ್ಕೊಂಡಿರೋದು? ಆಯ್ತು, ದುಡ್ಡು ಕೊಡಲ್ಲ, ಫ್ರೀಯಾಗೆ ಬಾ. ನಂದೇ ಇಲ್ಲಿ ಹಾಸ್ಕೊಂಡು ಹೊದ್ಕೊಂಡ್ರೆ ಸಾಕಾಗಿದೆ. ಸಂಜೆ ಆದ್ರೆ ಸಂಪಾದನೆ ಎಷ್ಟಾಯ್ತಪ್ಪ ಅಂತ ಯೋಚನೆ ಮಾಡೋ ಜನ ನಾವು. ಅಂಥದ್ರಲ್ಲಿ ನಿನ್ ಜೊತೆ 300-400 ಕಿಲೋಮೀಟರ್ ಪುಕ್ಸೋಟೆ ಬರ್ಬೇಕಾ? ಅಂತ ಹರಕೆ ಏನು ಹೊತ್ಕೊಂಡಿಲ್ಲ ತಾಯಿ ನಾವು. ಒಳ್ಳೆ ಲೂಸ್ ಸವಾಸ ಆಯ್ತು ನನ್ಗೆ. ದುಡ್ಡು ಕೊಡ್ತೀನಂದ್ರೂ ಬರಲ್ಲ ಅಂತ್ಯ, ದುಡ್ಡು ಕೊಡಲ್ಲ ಅಂದ್ರೂ ಬರಲ್ಲ ಅಂತ್ಯ. ಮೆಂಟ್ಲೆ ನೀನು? ನಾನು ಮೆಂಟ್ಲೆ. ನಿನ್ನಂತ ಶೂರ್ಪನಕ್ಕಿ ನನ್ನ ಎದುರುಗಡೆ ನಿಂತ್ಕೊಂಡ್ರು ನಾನು ಮಾತಾಡ್ತಿದ್ದೀನಲ್ಲ, ನಾನು ಪಕ್ಕ ಮೆಂಟ್ಲೆ. ಅಯ್ಯೋ, ಈಗೇನು ಕರ್ಕೊಂಡು ಹೋಗ್ತೀಯೋ ಇಲ್ವೋ? ಏಯ್ ಹೋಗ್ಯಲ್ಲಿ, ನಿನ್ನಂತ ಹೆಮ್ಮಾರಿನ ಹೊತ್ಕೊಂಡು ಉತ್ಸವಕ್ಕೆ ಹೋಗಕ್ಕೆ ನಾನೇನು ಶತದಡ್ಡ ಮೂರ್ಖ ಮುಟ್ಟಾಳ ಶಿಖಾಮಣಿನ? ಯಪ್ಪ, ಎಲ್ರೂ ಇದ್ರೇನೆ ನಿನ್ನ ಸಹಿಸ್ಕೊಳಕ್ಕಾಗಲ್ಲ. ಇನ್ನೇನಾದ್ರೂ ನಾನು ಒಬ್ಬನೇ ಮಿಕಾ ನಿನ್ ಜೊತೆ ಬಂದ್ಬಿಟ್ರೆ ಸತ್ತೆ ಅಷ್ಟೇ. ಏನ್ ಗುರಾಯಿಸ್ತಿದ್ಯಾ? ಏನು ಮಾಡಲಿ, ನನಗೆಲ್ಲ ರೀತಿ ಸಪೋರ್ಟ್ ಮಾಡೋಕ್ಕೆ, ಸೆಕ್ಯೂರಿಟಿ ಕೊಡೋಕ್ಕೆ ಇವನೇ ಕರೆಕ್ಟ್ ಪರ್ಸನ್. ಬಟ್ ಹೆಂಗೆ ಒಪ್ಪಿಸ್ಲಿ ಇವನನ್ನು? ಜಾದೂಗಾರರು ಹೇಳುವ ಮಂತ್ರ 5 ಅಕ್ಷರ. ಆಬ್ರಕಡಾಬ್ರಾ. ರಾಜೀವ ಏರ್ಪಡಿಸಿದ ಸಂಧಾನ. ಹಾ, ರಾಜಿ. ಹಾ, ರಾಜಿ ಪೂರಿ ಬಾಜಿ ಮಾಡೋ ಕೆಲಸ ಇಲ್ಲ. ಕಾಫಿ ತಗೊಳ.
ನಿಮ್ಮ ಅಪ್ಪ ಫೋನ್ ಮಾಡಿದ್ರು ಕಣ. ಏನಂತೆ ಇನ್ನೊಂದು ಸಂತಾನ ಭಾಗ್ಯ ಬೇಕಂತ? ಕತ್ತೆ ಸ್ವಲ್ಪ ಇರೋ ಮಕ್ಕಳಿಗೆ ಮದ್ವೆ ಮಾಡಿ ಅವ್ರ ಸಂತಾನ ನೋಡೋ ವಯಸ್ಸು ಅವ್ರದ್ದು. ಸೃಷ್ಟಿಗೆ ಅವ್ರದ್ದು ನಿಂದು ನಂದಿನ್ನು 25. ಸದ್ಯ ಸ್ವೀಟ್ 16 ಅಲ್ಲಿಲ್ವಲ್ಲ ನನ್ನ ಪುಣ್ಯ. ಏನಂತ ನಿಮ್ಮ ಯಜಮಾನ್ರದ್ದು? ದೊಡ್ಡ ಯಜಮಾನ್ರು ಹೋದ್ಮೇಲೆ ಅವ್ರಿಗೆ ಅಲ್ಲಿರಕ್ ಆಗ್ತಿಲ್ವಂತೆ. ಮತ್ತಿಲ್ಲ ಬಂದ್ಬಿಡಕ್ ಹೇಳು. ಹಂಗೆ ಬರಕ್ ಆಗಲ್ವಂತೆ ಕಣೋ. ಯಾವ್ದಾದ್ರು ಫಂಕ್ಷನ್ ನೆಪ ಮಾಡ್ಕೊಂಡು ಬರ್ಬೋದು ಅಂತಂದ್ರು. ಅದಕ್ಕೆ ನಿಮ್ಮಿ ಮದುವೆ ವಿಚಾರ ಮಾತಾಡ್ಬಿಡೋಣ ಅಂತ. ಅಯ್ಯಯ್ಯೋ ಆಂಜನೇಯ, ನಿಮ್ಮಿ ಮದ್ವೆಗಿಟ್ಟಿದ್ದ ದುಡ್ಡನ್ನ ಅವಳು ಮಾನ ಕಾಪಾಡಕ್ಕೆ ಅಂತ ಆ ಪೆಂಡಾಲ್ ಮಂಜನ್ ಬಾಯಿಗೆ ಹಾಕಿದ್ದಾಯ್ತು. ಈಗ ಅದನ್ನ ಇವ್ರಿಗೆ ಹೆಂಗ್ ಹೇಳಿ? ಹೇಳಿದ್ರೆ ಇವ್ರು ಯಾರು ತಡ್ಕೊಳಲ್ಲ. ಏ ಅದೇನು ಹಂಗೆ ಕೂತಿದೀಯಾ? ನಿನ್ನೆ ಕೇಳ್ತಿರೋದು. ಬೇಗ ಹೋಗಿ 1 ಲಕ್ಷ ಬಿಡಿಸ್ಕೊಂಡ್ ಬಾ. ಮದುವೆ ದಿನ ಫಿಕ್ಸ್ ಮಾಡ್ಬಿಡೋಣ. ಸುಮ್ನಿರಮ್ಮ, ಅದೇನ್ ಮಗಳ ಮೇಲೆ ಪ್ರೀತಿನೇ ಇಲ್ವಾ ನಿನ್ಗೆ? ಅವಳನ್ನ ಮದ್ವೆ ಮಾಡಿ ಸಾಚೆ ಕಳ್ಸೋದ್ರಲ್ಲೇ ಇದೆಯಲ್ಲ. ಮತ್ತೆ 30 ವರ್ಷ ದಾಟೋವರೆಗೂ ನಿಮ್ಮಿಬ್ರು ಮುಖಗಳನ್ನೇ ನೋಡ್ಕೊಂಡ್ ಬಿದ್ದಿರ್ಲಾ? ನನ್ನಿಂದ ಆಗಲ್ಲ. ಆದಷ್ಟು ಬೇಗ ನಾನು ಮದುವೆ ಮಾಡಿಸು ಅಷ್ಟೇ. ಸೋಮ್ನಿರ ಸುಪ್ನಾತಿ, ಮದ್ವೆ ಆಗ್ಬಿಟ್ರೆ ಆಂಟಿ ಆಗೋಗ್ಬಿಡ್ತೀಯ ಕಣೆ. ಇನ್ನೊಂದ್ 6 ತಿಂಗಳು ಲವ್ ಮಾಡ್ಕೊಂಡೆ ಇದ್ಬಿಡು. ಏ ಹೋಗು, ನನ್ ವಯಸ್ಸಿನ ಹುಡುಗಿರಲ್ಲ ಇವಾಗ 2 ಮಕ್ಳು ತಾಯಿ ಆಗಿದ್ದಾರೆ. ಇನ್ ಕಾಯಕ್ ನನ್ನಿಂದ ಆಗಲ್ಲ. ಆ ವಿವೇಕ್ ಬೇರೆ ಹೋದ್ ಕಡೆ ಬಂದ್ ಕಡೆ ಎಲ್ಲ ನನ್ ಜೀವ ತಿಂತಿದ್ದಾನೆ. ಮದ್ವೆ ಮಾಡಿ ನಂಗೊಂದ್ ಬಾಳ್ ಕೊಡೋ ಅಂತ ಗೋಗರಿತಾ ಇದ್ದಾನ್ ಕಣೋ. ಅದ್ ಯಾವ ನಕ್ಷತ್ರದಲ್ಲಿ ಹುಟ್ಟುಬಿಟ್ಟಿಯಲ್ಲಿ? ಮದ್ವೆ 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 ಅಂತ ಜೀವ ತಿಂತ್ಯ. ಅದೇನೋ ಹಂಗಾಡ್ತಿದ್ಯಾ? ನೀನೇ ಸಾಲ ಮಾಡಿ ಮದುವೆ ಮಾಡೋನ್ ಹಾಗೆ. ಅದ್ ನಾವು ಚೀಟಿ ಕಟ್ ತಂದಿರೋ ದುಡ್ಡು ತಾನೆ. ಬೇಗ ಅದನ್ನ ಬಿಡಿಸ್ಕೊಂಡ್ ಬಾ. ಅದನ್ನ ಅಣ್ಣನ ಕೈಯಲ್ಲಿಟ್ಟು ಬೇಗ ನಿಮ್ಮಿ ವಿವೇಕ್ ಮದ್ವೆ ಮುಗಿಸ್ಬಿಡೋಣ. ಇವ್ರು ಬಿಡೋ ಹಂಗ್ ಕಾಣಲ್ಲ, ಏನಪ್ಪ ಮಾಡ್ಲಿ? ಏನೋ ಮುಚ್ಚಿಡ್ತಿದ್ದಾನೆ ಅನಿಸ್ತಿದ್ಯಲ್ಲ, ಏನಿರ್ಬೋದು? ಆಯ್ತು ಬಡ್ಕೋಬೇಡಿ. ಮದ್ವೆ ತಾನೆ ಮಾಡಿಸ್ತೀನಿ, ಓಕೆನಾ? ಎಲ್ರೂ ಮನೇಲೂ ಮದ್ವೆ ಅಂದ್ರೆ ಸಾಕು, ಹೆಣ್ಮಕ್ಳು ತಲೆ ತಗ್ಸ್ಕೊಂಡು ನಾಚ್ಕೊಂಡು ರೂಮ್ ಸೇರ್ಕೊಂಡ್ಬಿಡ್ತಾವೆ. ಆದ್ರೆ ನಮ್ಮನೇಲಿ ನೋಡಪ್ಪ ಕರ್ಮ, ಬೆನ್ನುಗ್ ಬಿದ್ದಿರೋ ಬೇತಾಳ ತರ ಮದ್ವೆ ಮಾಡ್ಸೋ ಮದ್ವೆ ಮಾಡ್ಸೋ ಮದ್ವೆ ಮಾಡ್ಸೋ ಅಂತವೆ. ಹಲೋ ಮಗ, ಅರ್ಜೆಂಟಾಗಿ ಒಂದು ಹೆಲ್ಪ್ ಆಗಬೇಕಿತ್ತು. ಏನಿಲ್ಲ, ತಂಗಿ ಮದುವೆಗೆ ಅಂತ ಇಟ್ಟಿದ್ದ ದುಡ್ಡು ಯಾವುದಕ್ಕೋ ಖರ್ಚಾಯಿತು. ಈಗ ಮನೇಲೂ ಹೇಳ್ಕೊಳಕ್ಕೂ ಆಗ್ತಿಲ್ಲ, ಬಿಡೋಕ್ಕೂ ಆಗ್ತಿಲ್ಲ. ಅವ್ರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗ್ತಿಲ್ವೋ? ಹೆಂಗಾರು ಮಾಡಿ 1 ಲಕ್ಷ ದುಡ್ಡು ಅರೇಂಜ್ ಮಾಡಿಕೊಡೋ. ಬಡ್ಡಿ 3% ಆದರೂ ಪರವಾಗಿಲ್ಲ, ಕಟ್ಕೊಂಡು ಹೋಗ್ತೀನಿ. ನನ್ನ ತಂಗಿ ಮದುವೆ ಮಾಡಲೇಬೇಕು ಗುರು, ಇಲ್ಲ ಅಂದರೆ ಎಲ್ಲರ ದೃಷ್ಟಿಲೂ ನಾನು ಕೆಟ್ಟವನಾಗ್ಬಿಡ್ತೀನಿ. ಎಲ್ರೂ ಕಳ್ಕೊಂಡ್ಬಿಡ್ತೀನಿ ಅಂತ ಭಯ ಆಗ್ತಿದ್ಯೋ? ಪ್ಲೀಸ್ ಕಣ, ಹೆಂಗಾದರೂ ಮಾಡಿ ಅಡ್ಜಸ್ಟ್ ಮಾಡ್ಕೊಡೋ. ಈಗಲೇ ಬರ್ತೀನಿ ಮಗ. ಹಾಂ, ನಿನ್ನ ಜೊತೆ ಅಲ್ಲಿಗೆ ಬಂದು ಇಲ್ಲಿರೋ ರೆಗ್ಯುಲರ್ ಕಸ್ಟಮರ್ನ ಕಳ್ಕೊಂಡು ಲಾಸ್ ಯಾ ನನ್ನ ಮಗಂಗೆ ಹೇಳು? ಆ 20,000ಕ್ಕೆ ಇನ್ನೊಂದು 0 ಹಾಕಿದ್ರು ಆಗೋದಿಲ್ವಾ? ಏನು 0 ಹಾಕದ್ ನಿನ್ನ ತಲೆ? 0 ಹಾಕಿದ್ರೆ ನನಗೇನು ಸಿಗತ್ತೆ? ಇನ್ನೊಂದು 0ನಾ? ಅಂದರೆ 2 ಲಕ್ಷನಾ? ಅಫ್ಕೋರ್ಸ್. ಕೊಪ್ಪ, ಮೂಡಿಗೆರೆ, ಸಕಲೇಶ್ಪುರ ದಾಡ್ಕೊಂಡು ಕೊಡಗಿಗೆ ಎಂಟ್ರಿ ಕೊಡ್ತೀವಿ. ಕಾಫಿ ತೋಟ, ಹಸಿರು, ಬೆಟ್ಟ, ನದಿ